ಕನ್ನಡ ಸಿನಿಮಾಗಳದ್ದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇದೆಯಾ ಆತಗೆ ಇಷ್ಟ ಯಾವ್ದು ಸರ್? ಕನ್ನಡ ಸಿನಿಮಾದ ಬಹಳ ನೀವೇ ಹೇಳಿ ಸರ್, ನೀವೇ ಹೇಳಿ, ನಿಮಗೆ ಗೊತ್ತಿರುತ್ತೆ. ನಾವು ಪ್ರೊಡ್ಯೂಸರ್ಗಳಲ್ವಲ್ಲ ವಿಷಯ ನನಗೆ ಒಂದು ಅಂದಾಜು ಹೇಳಿರ್ತಾರೆ ಸರ್, ಇಷ್ಟು ಅಂತ. ಒಂದು 25 ಕೋಟಿ ಖರ್ಚು ಮಾಡ್ತಾರೇನೋ ಸರ್ ಒಂದು ದೊಡ್ಡ ಸಿನಿಮಾಗೆ. ನಂಗೆ ಗೊತ್ತಿಲ್ಲ, ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. 10 ಕೋಟಿ ತಗೊಂಡ್ರೆ 25 ಕೋಟಿ ಮೇಲೆ ಹೆಂಗೆ ಖರ್ಚು ಮಾಡ್ತಾರೆ ಸರ್? 10 ಕೋಟಿ ಲೀಡ್ ರೋಲ್ ಕೊಡ್ತಾರೆ, ಉಳಿದದಕ್ಕೆ ಅದಕ್ಕೆ ಬೇಕಾದ ಇದು ಸುತ್ತಮುತ್ತ ಬೇರೆಯವ್ರದ್ದು ನಾನು ಮಾತಾಡಕ್ಕೆ ಬರೋದು ಸಾರಿ. ಸರ್ ಬುಕಿಂಗ್ಸ್ ಯಾಕೆ ಓಪನ್ ಮಾಡಿಲ್ಲ ಈ ಕಡೆ ಎಲ್ಲ, ಅಂದರೆ ಬೇರೆ ಬೇರೆ ಕಡೆ ಓಪನ್ ಮಾಡಿಲ್ಲ? ಕರ್ನಾಟಕ ಆಂಧ್ರ ಪ್ರದೇಶ ಇನ್ನು ಓಪನ್ ಮಾಡಿಲ್ಲ, ನಾಳೆ ಓಪನ್ ಮಾಡ್ತಾ ಇದ್ದೀವಿ. ಅಂದ್ರೆ ಬುಕ್ ಮೈ ಶೋ ಅಲ್ಲಿ ರಶ್ ಆಗುತ್ತೆ ಅನ್ನೋ ಇಲ್ಲ ಇಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಸ್ವಲ್ಪ ಕಾಂಪಿಟೇಷನ್ ಬೇರೆ ಬೇರೆ ಫಿಲಿಮ್ ಇತ್ತು, ಹಾಗಾಗಿ ನಾವು ಕನ್ನಡ ಮತ್ತೆ ತೆಲುಗಲ್ಲಿ ಯಾವುದು ರಿಲೀಸ್ ಇರಲಿಲ್ಲ. ಅಲ್ಲಿ ಈಗ ತಮಿಳಲ್ಲಿ ಒಂದು ಲೀಸ್ಟ್ ಇತ್ತು, ಅವರು ಬೇಗ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಒಂದು 2 days ಬೇಗ ನಾವು ಅರ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ತರ ಅಲ್ಲಿ 1-2 ಫಿಲಿಮ್ ರಿಲೀಸ್ ಇತ್ತು, ಒಂದು ಇಂಗ್ಲಿಷ್ ಫಿಲಿಮ್, ಒಂದು ಹಿಂದಿ ಫಿಲಿಮ್ ಇದೆ ಅಲ್ಲಿ ನಾರ್ತ್ ಹಿಂದಿ ಫಿಲಿಮ್ ಅಲ್ಲಿ. ಹಾಗಾಗಿ ಅವರು 2 days ಅರ್ಲಿ ಮಾಡಿದ್ರು, ನಾವು ನಾಳೆ ಮಾಡ್ತಾ ಇದ್ದೀವಿ. ಫಸ್ಟ್ ಶೋ ಎಷ್ಟು ಗಂಟೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಮೋಸ್ಟ್ಲಿ ಅಂದ್ರೆ ಯೂಶಲಿ 7 o'clock 8 o'clock ಇಂದ ಶುರು ಆಗುತ್ತೆ. ಕೆಲವು 1-2-3 ಸ್ವಲ್ಪ ಥಿಯೇಟರ್ಸ್ 4 o'clock ಹಂಗೆ ಸ್ವಲ್ಪ ಸ್ಪೆಷಲ್ ಪರ್ಮಿಷನ್ ತಗೊಂಡು ಒಂದು 4 o'clock ಹಂಗೆ ಮಾಡ್ತಾರೆ. ನಾವೀಗ ಯಾವುದನ್ನು ಅಷ್ಟೊಂದು ಹೆಂಗಿದಿಲ್ಲ, ಫ್ಯಾನ್ಸ್ ರೋಷ್ ಅಂತ ಮಾಡಿದ್ರೆ ಆಕ್ಚುಲಿ ಎಲ್ಲೂ ಅದನ್ನು ಗೌರ್ಮೆಂಟ್ ಪರ್ಮಿಷನ್ ಕೊಡಲ್ಲ. ಸರ್ ಒಂದು 3 ಜನರಿಗೆ ಒಂದು ಪ್ರಶ್ನೆ ಸರ್. ಈ ಒಂದು ಮೈಲ್ ಸ್ಟೋನ್ ಸಿನಿಮಾ ಆಯ್ತಲ್ಲ KGF, ಇದು ಆಗಬೇಕು ಅಂತ ಹೇಳಿದ್ರೆ ಒಂದು ಸಿಂಕ್ರನೈಸೇಷನ್, ಒಂದು ಕಡೆ ಯಶ್ ಇದ್ರು, ಒಂದು ಕಡೆ ಪ್ರಶಾಂತ್ ನೀಲ್ ಇದ್ರು, ಒಂದು ಕಡೆ ವಿಜಯ್ ಕಿರಗಂದೂರ್ ಇದ್ರು. ಈಗ ಯಾವ ಮಟ್ಟಿಗೆ ಅದು ಚಾಪ್ಟರ್ 1 ಚಾಪ್ಟರ್ 2 ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ನೀವು 3 ಜನ ಇನ್ನೊಂದು ಸರಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಕನ್ಸರ್ನ್ ಏನಾದರೂ ಇದೆಯಾ, ಅಥವಾ ಇದನ್ನು ಮೀರಿ ಇನ್ನೊಂದು ಕ್ರಿಯೇಟ್ ಮಾಡಬೇಕಲ್ಲ, ಆ ಜವಾಬ್ದಾರಿ ಇರುತ್ತೆ, ಅದ್ರ ಬಗ್ಗೆ ಏನಾದರೂ ವಿಚಾರ ನಡೀತಾ ಇದೆಯಾ ಈ ಕ್ಷಣಕ್ಕೆ? ಬಿಕಾಸ್ ದಟ್ ಸಿಂಕ್ರನೈಸೇಷನ್ ಹ್ಯಾಪನ್ಡ್, ಮೈಲ್ಸ್ಟೋನ್ ಹ್ಯಾಪನ್ಡ್ ಬಿಕಾಸ್ ಆಫ್ ದಿ ಸಿಂಕ್ರನೈಸೇಷನ್, ಅದರ್ವೈಸ್ ಇಟ್ ಡಿಡ್ಂಟ್ ಹ್ಯಾವ್ ಹ್ಯಾಪನ್ಡ್. ಸೊ ನೆಕ್ಸ್ಟ್ ಆ ಒಂದು ಆತಂಕ ಇದೆಯಾ ನಿಮಗೆ? ಇದನ್ನು ಮ್ಯಾಚ್ ಮಾಡ್ಬೋದಾ ನಾವು ಭವಿಷ್ಯದಲ್ಲಿ ಏನಾದರೂ ಪ್ರಾಜೆಕ್ಟಿಗೆ ಕೈ ಹಾಕಿದರೆ? ಡೆಫಿನೆಟ್ಲಿ ಇದಕ್ಕಿಂತ ದೊಡ್ಡದೇ ಮಾಡಬೇಕಾಗತ್ತೆ ನೀವು. ಏನಾರು ಹೇಳ್ಬೇಕಾ? ಅದು ಶಕ್ತಿ ಅಲ್ಲ ಸರ್. ಅಂದರೆ ಯಾವಾಗ ಎನರ್ಜಿ ಸಿನರ್ಜಿ ಅಂತ ಹೇಳಿರುತ್ತೆ, ಒಬ್ಬ ವ್ಯಕ್ತಿಲಿ ತನ್ನದೇ ಆದ ಒಂದು ಎನರ್ಜಿ ಇರುತ್ತೆ, ಇವರಲ್ಲಿ ಒಂದು ಎನರ್ಜಿ, ಅವರಲ್ಲಿ ಒಂದು ಎನರ್ಜಿ, ಎಲ್ಲ ಒಟ್ಟಿಗೆ ಬಂದಾಗ ಅದಕ್ಕೆ ಸಿನರ್ಜಿ ಅಂತ. ಆ ಸಿನರ್ಜಿ ಏನೇನೋ ಸಾಧನೆಗಳು ಮಾಡಿಸುತ್ತೆ. ಅದು ಒಬ್ಬರು ಮಾಡದೇ ಇರೋದನ್ನ ಇಬ್ಬರು ಸೇರಿದಾಗ ಅದಾಗುತ್ತೆ, ಅವರಿಬ್ಬರು ಮಾಡದೇ ಇರೋದು ನಾನೊಬ್ಬ ಸೇರಿದಾಗೇನೋ ಆಗ್ಬೋದು. ಆದರೆ ಅದೊಂದು ಕಾಂಬಿನೇಷನ್, ಒಂದು ಶಕ್ತಿ ಇರುತ್ತೆ. ಆ ಶಕ್ತಿನ ಜನಗಳು ಮೆಚ್ಚಿ ಅಪ್ರಿಷಿಯೇಟ್ ಮಾಡಿದಾಗ ಸ್ವಾಭಾವಿಕವಾಗಿ ಅದು ದೊಡ್ಡ ಶಕ್ತಿನೇ ಆಗುತ್ತೆ. ಸೊ ಅಷ್ಟು ಒಂದು ಜನಗಳು ನಮಗೆ ಪ್ರೋತ್ಸಾಹ, ಸಕ್ಸಸ್ ಕೊಟ್ಟ ಮೇಲೆ ಐ ಡೋಂಟ್ ಥಿಂಕ್ ಇಟ್ ಈಸ್ ಅ ಪ್ರಾಬ್ಲಮ್. ಅದು ಯಾವತ್ತೂ ಅದು ಒಂದು ಈಸಿನೇ ಆಗುತ್ತೆ. ಈಗ ನಿಮಗೆ ಯಾರೋ ನಿಮ್ಮನ್ನು ನಂಬಲಿಲ್ಲ ಅನ್ನೋದಕ್ಕಿಂತ ತುಂಬ ನಂಬಿದ್ದಾರೆ ಅನ್ನೋದು ಒಳ್ಳೆ ವಿಷಯ ಅಂತ ನಾನು ನಂಬಿದ್ದೀನಿ. ಸೊ ಜನ ನಂಬ್ತಿದ್ದಾಗ ಅದಕ್ಕೆ ಪರಿಶ್ರಮ ಅಥವಾ ಆ ಥರದ ವಿಷಯಗಳು ತಾನಾಗೆ ಹುಟ್ಟುತ್ತೆ ಅನ್ನೋದು ನನ್ನ ನಂಬಿಕೆ. ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಸೇರಿದ್ವಿ, ಇದೆಲ್ಲ ಆಯಿತು. ಅದು KGF ಇದು ಅದು ಅಂತಲ್ಲ, ಅವರು ಒಳ್ಳೆ ಸಿನಿಮಾ ಮಾಡಬೇಕು, ನಿರ್ದೇಶಕರಾಗಬೇಕು ಅಂತ ಅವರು ಈ ಫೀಲ್ಡಿಗೆ ಬಂದಿದ್ದಾರೆ. ಇವರು ಒಳ್ಳೆ ಚಿತ್ರಗಳು ಕೊಡಬೇಕು, ಒಂದು ದೊಡ್ಡ ಸಂಸ್ಥೆ ಕಟ್ಟಬೇಕು, ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಕೊರತೆ ಇಲ್ದಿರುವಂಥ ಒಂದು ನಿರ್ಮಾಣ ಸಂಸ್ಥೆ ಆಗಬೇಕು, ಒಳ್ಳೊಳ್ಳೆ ಚಿತ್ರಗಳು ಮಾಡಬೇಕು, ಹೊಸ ಕಲಾವಿದರಿಗೆ, ನಿರ್ದೇಶಕರಿಗೆ, ಅವ್ರ ಕನಸುಗಳಿಗೆ ಶಕ್ತಿ ತುಂಬಬೇಕು ಅಂತ ಈ ವ್ಯಕ್ತಿ ದಿನ ಅವರ ಯೋಚನಾ ಶಕ್ತಿ ಇರುತ್ತೆ. ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾರಿಗಿಂತನೂ ನಾವು ಕಮ್ಮಿ ಇರಬಹುದು. ನಮ್ಮ ಎಲ್ಲರ ಉದ್ದೇಶ, ಧ್ಯೇಯ ಸಿನಿಮಾ, ಚಿತ್ರರಂಗ ಅಥವಾ ಮನೋರಂಜನೆ ಆಗಿರೋದ್ರಿಂದ ಸೇರಿದಾಗ ಒಳ್ಳೆ ಕೆಲಸಗಳು ತಾನಾಗೆ ಸ್ವಾಭಾವಿಕವಾಗಿ ಆಗುತ್ತೆ. ಯಾಕಂದರೆ ಇವತ್ತವರೆಗೂ ಪ್ರಪಂಚದಲ್ಲಿ ಒಳ್ಳೆ ವಿಷಯದಿಂದ ಒಳ್ಳೆ ವ್ಯಕ್ತಿಗಳು ಹುಟ್ಟಲ್ಲ ಅಥವಾ ಬುದ್ಧಿವಂತಿಕೆ ಹುಟ್ಟಲ್ಲ. ಒಳ್ಳೆ ವ್ಯಕ್ತಿಗಳು ಅಥವಾ ಅವ್ರ ಬುದ್ಧಿವಂತಿಕೆ ಉದ್ದೇಶದಿಂದ ಒಳ್ಳೆ ವಿಷಯಗಳು ಹುಟ್ಟುತ್ತೆ ಅನ್ನೋದು ನನ್ನ ನಂಬಿಕೆ. Yes. So when you tend to be with a project for longer time, you get closer to it. So it's more than 6 years, right? What were your learnings from KGF now that it's like a culmination of the project? Too many things, you learn on a daily basis. So how can I tell? Anything that's very close to your heart from this project?
people are close. We have developed a bond and we have become one big family. And the journey itself is such a wonderful journey. We have empowered each other. We have lived some wonderful moments. We share such wonderful. We all faced the challenges together. We all have achieved it together. So that is the most precious thing, and we have learned a lot from each other. So my point of view is different, his point of view is different, his point of view is different. But when we come together, our point of view is only one thing, that is cinema and what best we can do. I think I didn't get the answer for my question. In future, is there any possibility of you all three coming together for another project? If you asked, they are going to do something bigger than KGF. Yes. That's a very difficult question to answer. We will try to do a story that all of us will love to do it with the same passion that we did KGF, but I don't think we'll want to say that we want to do something bigger just because we have done it KGF. If it happens naturally, it happens. When we started KGF, it didn't look like we're going to make a movie which the whole of India is going to take notice today. So we cannot plan such things. We will want to make something really big. I would love to work with the two of them. As I told you about Vijay Kiragandur before, he's one of the best producers that India has seen and will see. And the bond that I and Yash have, it's like Avatar Kudrege hinge haagtaralla aa tara bond. That is a natural answer for me. I don't know what else to say. Yes, OTT boom happened. They said that the stardom era is getting over because the stardom is judged through the tickets that you buy, right? Like people stand for the stars and then buy. But a lot of films started coming home. But then in the recent past, like yourself, or there is Allu Arjun with Pushpa, right? The celebrations are back. So do you think there is a threat for stardom, or do you think it will continue as it is? See, all of us have to understand every medium is for enhancement and it can support each other. It's just another dimension. So there are crores of people, not everybody is watching cinema. So they watch cinema but not in theatre. Few people will watch it in theatre. They prefer to have that extraordinary experience. Some people might watch it on TV, some people will watch it on OTT. So everything is supporting each other is what I feel. It's a tool, powerful tool. So if I can penetrate through OTT also, it will enhance the experience of cinema. In our experience, I can vouch for one thing. People who have seen it on OTT will come back to theatre for chapter 2 and experience that thing. So it's a progressive thing. It's always like on the train, a flight is another mode of transportation. Train is another mode of transportation. Sometimes you catch a bus to reach railway station. From there you go to another station, and if you have to cross the sea, you need to take a flight. So it's all about where you want to travel, where you want to go. I think eventually it's another dimension, that's it. I don't see them as a competition. It's going to just help the cinema. ಸೆಲೆಬ್ರಿಟಿ ಇದೆಯಲ್ಲ ಸ್ಟಾರ್ಡಮ್ ಇದೆಯಲ್ಲ ಅದು OTT ಬಂದ್ಮೇಲೆ ಕಡಿಮೆ ಆಗುತ್ತೆ ಅನ್ನೋ ಅದೇ ನನ್ನ ಉತ್ತರದಲ್ಲೂ ಅದರ ಅರ್ಥ ಏನಿದೆ ಅಂದ್ರೆ OTTಲಿ ಸೆಲೆಬ್ರೇಟ್ ಮಾಡೋರು ಈಗ ಯಾವುದೋ ಒಂದು ಸಿನಿಮಾ OTT ತುಂಬಾ ಚೆನ್ನಾಗಾಯ್ತು ಅನ್ಕೊಳ್ಳಿ, ನೆಕ್ಸ್ಟ್ ಅವ್ರ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಅದ್ರ ರಿಫ್ಲೆಕ್ಷನ್ ಇರುತ್ತೆ. ಯಾವುದೋ ಒಂದು ಸಿನಿಮಾ ಥಿಯೇಟರ್ ಸೆಲೆಬ್ರೇಟ್ ಮಾಡ್ತಿದೆ ಅನ್ಕೊಳ್ಳಿ, OTT ಅದು ಕಮ್ಮಿ ಹೋಗಲ್ಲ, OTTಲೂ ಜಾಸ್ತಿ ಆಗುತ್ತೆ. ಸೊ ಒಂದಕ್ಕೊಂದು ಪೂರಕವಾಗಿದೆ, ಅದು ಪೂರಕವಾಗಿ ಹೋಗುತ್ತೆ. ಬಹುಶಃ ನೀವು ಹೇಳ್ತಾ ಇರೋದು ಈಗ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್ ಬರಲಿಲ್ಲ ಅಂತ ಥಿಯೇಟರ್ ಸಸ್ಟೇನ್ ಆಗಿರುವಂತ ಸಿನಿಮಾಗಳು ಮನ್ನಣೆ ಸಿಗದೆ ಎಷ್ಟೋ ಪ್ರತಿಭೆಗಳು ಆಚೆ ಹೋಗ್ತಿರೋದಕ್ಕೆ ಇದೊಂದು ವೇದಿಕೆ ಆಗುತ್ತೆ. ಆದ್ರೆ ಇಲ್ಲಿ ವೇದಿಕೆಯಲ್ಲಿ ಯಾರಾದ್ರೂ ಗೆದ್ದವರು, ಇಲ್ಲಿ ಜನಗಳಿಗೆ ಪಾಪ್ಯುಲಾರಿಟಿ ಬಂತು ಅಂದ್ರೆ ಅದು ಸೀದಾ ಸಿನಿಮಾಗೆ ಹೋಗುತ್ತೆ. ಅಂದ್ರೆ ನಾನು ಕಿರುತೆರೆಯಲ್ಲಿ ಪಾಪ್ಯುಲರ್ ಆದಾಗ ಆ ಪಾಪ್ಯುಲಾರಿಟಿನ ತಗೊಂಡ್ ಬಂದು ಸಿನಿಮಾ ತೋರಿಸ್ತಾರೆ. ಸೊ ಐ ಥಿಂಕ್ ಇಟ್ ಇಸ್ ಪ್ರೋಗ್ರೆಸಿವ್ ಅನ್ನೋದು ನನ್ನ ಉತ್ತರ. ಬೇರೆ ಬೇರೆ ಥರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಅಂದರೆ ಒಬ್ಬೊಬ್ರಿಗೆ ಮನೇಲಿ ಕೊಡ್ಬೋದು, ಒಬ್ಬೊಬ್ರಿಗೆ ಫೇಮಲ್ಲಿ ಕೊಡ್ಬೋದು. ಈಗ ಒಂದು ಸಿನಿಮಾ ನಿಮ್ಮ ಪ್ಯಾನ್ ಇಂಡಿಯಾ ಲೆವೆಲ್ವರೆಗೂ ಹೋಗಿದೆ, ಇವನ್ ಅದಕ್ಕಿಂತ ಮನಿನೂ ಬಂದಿದೆ, ಅಭಿಮಾನನೂ ಬಂದಿದೆ, ಎಲ್ಲದನ್ನೂ ಬಂದಿದೆ. ನಿಮಗೆ ಯಾವ್ದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ಸ್ ಇತ್ತು? ಇದು ಎರಡೂ ಪಾರ್ಟ್
ಎಲ್ಲಾನು ಅಂದ್ರೆ ಇದೆ ಒಂದು ಸರ್. ನಾನು ಬರೀ ಕಲಾವಿದ ಪ್ಯೂರ್ ಕಲೆಗೋಸ್ಕರ ಬದುಕ್ತೀನಿ ಅನ್ನೋದಲ್ಲ. ಇವತ್ತು ವ್ಯಾಲಿಡೇಷನ್ ಏನಿದೆ ಜಗತ್ತಲ್ಲಿ ಎಲ್ಲ ರೀತಿ, ಈಗ ನೀವು ಎಷ್ಟೇ ಬ್ಯೂಟಿಫುಲ್ ಕೆಲಸ ಮಾಡ್ತಿರ್ಬೋದು ಜರ್ನಲಿಸಮ್ಗೆ, ನಿಮ್ಗೊಂದು ಸಣ್ಣ ಪ್ರಮೋಷನ್ ಸಿಕ್ಕಿದಾಗ ಅದ್ರೊಂದು ಖುಷಿ ಇರುತ್ತೆ. ನಿಮ್ಮ ಸ್ಯಾಲ್ರಿ ಒಂಚೂರು ಜಾಸ್ತಿ ಆದಾಗ ಅದ್ರೊಂದು ಖುಷಿ ಇರುತ್ತೆ. ಇಲ್ಲಪ್ಪ ನಾನು ಬರೀ ಪತ್ರಿಕೋದ್ಯಮದಲ್ಲಿ ಪ್ರಶ್ನೆ ಕೇಳಿ ಒಳ್ಳೆ ಇದಾಗಿರ್ತೀನಿ ಅನ್ನೋದ್ರ ಜೊತೆಗೆ ಅದಕ್ಕೊಂದು ಮನ್ನಣೆ ಬೇಕು, ನಿಮ್ಮ ಬದುಕು ಬದಲಾಗಬೇಕು. ನಾವು ಮಾಡೋ ಎಲ್ಲ ಕೆಲಸನೂ ಹೊಟ್ಟೆಪಾಡು ಜೊತೆಗೆ ಬದುಕಿನ ಎಲ್ಲ ಒಂದು ಶಕ್ತಿಗಳನ್ನು ನಾವು ಪಡ್ಕೊಳ್ಳೋ ಅಂಥ ಒಂದು ಇದಾಗಬೇಕು. ಐ ಥಿಂಕ್ ಎಲ್ಲನೂ ಎಂಜಾಯ್ ಮಾಡಬೇಕು. ಆ್ಯಸ್ ಅ ಕಲಾವಿದ ಎಷ್ಟು ಗೌರವ ಸಿಗುತ್ತೆ ಎಂಜಾಯ್ ಮಾಡಬೇಕು. ಫೈನಾನ್ಷಿಯಲಿ ನಾವು ಎಷ್ಟು ಚೆನ್ನಾಗಿ ಆಗ್ತೀವಿ ಅಂದರೆ ಎಂಜಾಯ್ ಮಾಡಬೇಕು. ರೀಚ್ ಇಷ್ಟು ಸಿಕ್ಕಿದಾಗ ನಿಮ್ಗೆ ಎಷ್ಟು ಶಕ್ತಿ ಬಂತು ಅಂತ ಎಂಜಾಯ್ ಮಾಡಬೇಕು. ಎಲ್ಲ ಎಂಜಾಯ್ ಮಾಡ್ತೀವಿ ಸರ್. ನಿಮ್ಗೆ ಎಲ್ಲ ಥರದಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲದರಲ್ಲೂ ಇದು. ನಿರ್ಮಾಪಕರೇ ಈಗ ಇದೆಯಲ್ಲ ಪೈರಸಿ, ಅದಕ್ಕೆ ಏನಾದ್ರು ಬೇರೆ ಏನಾದ್ರು ಒಂದು ರೂಪುರೇಷೆ ಏನು ಅದಕ್ಕೇನು ತೆರೆಯೋಕ್ಕಾಗಲ್ಲ, ಆಗೋದೇ ಇಲ್ಲ. ಅದೆಷ್ಟು ಆಗುತ್ತೆ ಅಷ್ಟು ಒಳ್ಳೆ ಮಟ್ಟಿಗೆ. ಅಂತಾರೆ ಸರ್ ವೈರಸ್ ಆದಷ್ಟು ಒಳ್ಳೇದು ಅಂತಾರೆ. ಯಾಕಂದ್ರೆ ಬಂದು ಸಿನಿಮಾ ಅಂತಾರೆ. ಅಂದರೆ ಈಗ ನಿರ್ಮಾಪಕರು ಸಿನಿಮಾ ಮಾಡಿದಾಗ ಥಿಯೇಟ್ರಲ್ಲಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಒಂದು DTSಗೆ ಒಂದು ಇದಕ್ಕೆ ಬಂದಿದೆ ಅಂತ ಆಕ್ಚುಲಿ ಟು ಪ್ರೊಟೆಕ್ಟ್ ಇಟ್. ಆಕ್ಚುಲಿ ಬೆಂಗಳೂರಿನಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಮಾಡ್ತಿರ್ತೀವಿ ಸರ್. ಅಂದರೆ ಚಾಪೆ ಕೆಳಗೆ ತುರಿದ್ರೆ ರಂಗೋಲೆ ಕೆಳಗೆ ತುರೋದು ಅಂತಾರಲ್ಲ, ಆ ಥರ ಇರುತ್ತೆ. ಬಟ್ ಐ ಥಿಂಕ್ ಜನ ಡಿಸೈಡ್ ಮಾಡೋದಲ್ವಾ. ಇವಾಗ ಪ್ರಾಣಿಗಳು ಚರ್ಮಗಳನ್ನ ತಗೊಳ್ಳೋರು ನಿಲ್ಸಿದ್ರೆ ಕೊಲ್ಲೋರು ನಿಲ್ಲಿಸ್ತಾರೆ ಅಂತ, ಹಂಗಷ್ಟೇ ಅದು. ಅದೇ ನೀವು ತಗೊಳ್ಳೋರು ಇರೋವರೆಗೂ ಕೊಲ್ಲೋರು ಇರ್ತಾರೆ, ಹಂಗೆ ನೋಡೋರು ಇರೋವರೆಗೂ ಮಾಡೋರು ಇರ್ತಾರೆ. ಅದು ಅವ್ರಿಗೆ ಬಿಟ್ಟಿತ್ತು. ಅಂದರೆ ನಾನು ಸಿನಿಮಾನ ನಾನು OTTಲೇ ಪೈರಸಿಲ್ ನೋಡಬೇಕು ಅನ್ನೋ ಯೋಚನೆ ಮಾಡೋವಂಥವ್ರು ಇದ್ದಾಗ ಅವ್ರು ನೋಡ್ಬೋದ್ರೆ, ಬಟ್ ಅವರು ಕಳ್ಕೊಂಡಂಗೆ ಸರ್. ಸಿನಿಮಾ ಥಿಯೇಟ್ರಿಗೆ ಮಾಡಬೇಕು ಅಂತ ಇವರು ನಿದ್ದೆ ಮಾಡದೆ DTS ಕೆಲಸ ಇದ್ದಾಗ ಆ ಎಫೆಕ್ಟ್ಗೋಸ್ಕರ ಒಂದೊಂದು ಸ್ಪೀಕರ್ಗೆ ಹಿಂಗೆ ಬರಬೇಕು ಅಂತ ಕೆಲಸ ಪಟ್ಟಿರ್ತೀವಿ. ಅದನ್ನ ಆ ಜಾಗದಲ್ಲಿ ಆ ರೀತಿ ನೋಡಿದ್ರೆ ಮಾತ್ರ ಅದಕ್ಕೂ ಖುಷಿ ಸಿಗುತ್ತೆ. ಲಾಸ್ಟ್ ಟೈಮು ಸ್ಟೇ ತಂದಿದ್ರು ಒಂದಷ್ಟು, ಅಂದರೆ ಈ ವಿಷಯಕ್ಕೆ ಸಂಬಂಧ KGF ಸಂಬಂಧಪಟ್ಟಂತೆ. ಈ ಟೈಮ್ ಆ ಥರದ್ದೇನು ಇಲ್ಲಿ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಥವಾ ಅದನ್ನು ನಿಮಗೆ ಬಂದಿದೆಯಾ ಇನ್ಫಾರ್ಮೇಷನ್? ಆ ಥರ ಏನಿಲ್ಲ ಸದ್ಯಕ್ಕೆ. ಏನಿದೆ ಯಾವ ಕೋರ್ಟ್ಲಿ ಏನು ಯಾರ್ಯಾರು ಯಾವ ಥರ ಆಗ್ತಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ ಈಗಲೇ. ಸದ್ಯಕ್ಕೆ ಏನಿಲ್ಲ ಆ ಥರ. Yes, in the sense like reaching the peak, at least what I have seen is has its own challenges, right? Like KGF 1 and 2 is like the biggest peak in your career. So when you are set to do another project, there's always a comparison from the outside circle that are you going to match it or are you going to surpass it? So how are you going to sustain on the peak? Let's travel together and let's figure out. I just have to focus on one thing now. Our job, our responsibility is to make this movie work to its fullest potential. That's the most important thing. We'll see, we'll figure out. I think evolution antide. ಮನುಷ್ಯ 4 ಕಾಲಲ್ಲಿ ನಡೆಯೋನು ಇವತ್ತು ಓಡೋಗಿ ಬಂದು ಫ್ಲೈಟ್ ಹತ್ಕೊಂಡು ಆರೋವರೆಗೆ ಬಂದಿದ್ದಾನೆ. ಎವ್ರಿ ಟೈಮ್ ಎವ್ರಿಥಿಂಗ್ ಲುಕ್ಸ್ ಇಂಪಾಸಿಬಲ್ ಓನ್ಲಿ till you make it happen. Humans are like that. We'll figure out a way. ಪ್ರಶಾಂತ್ ಅವರೇ, ಇನ್ನ ಎಕ್ಸ್ಕವೇಟ್ ಮಾಡಕ್ಕೆ ಇನ್ನ ಇದೆಯಾ? ಯಾವ್ದು ಸರ್? After 2. After 2? Yeah. You asked me this question after you 14, sir. ಅಲ್ಲ, If you think there is a scope, then definitely we'll go ahead. ಅಲ್ಲ, ನೀವು ಇನ್ಸೈಡ್ ತುಂಬಾ ನೋಡಿರ್ತೀರಾ. It's a franchise value ಇವಾಗ ಇರೋದು. It's the biggest value in the world, sir. ಒಂದು Avengers ನೋಡ್ತಾ ಇದೀವಿ, ಎಲ್ಲ ನೋಡ್ತಾ ಇದೀವಿ. Cannot rule out that because the franchise, if it becomes popular and if KGF becomes as part 2 becomes as popular as part 1, I think there will always be a scope for something like that. Right now we haven't put too much of thought into that, but franchise never die. They always remain in your hearts. Because we have other gold mines also in There are a lot of gold mines all over the world. So for the last years, you three have been together. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಎನಿ ಹೆಲ್ದಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಟು ಮೇಕ್ ಕಂಟೆಂಟ್ ಮೋರ್ ಇಫೆಕ್ಟಿವ್ ಅಂಡ್ ಮೋರ್ ಪವರ್ಫುಲ್? 50 ಸರಿಯಾಗಿದೆ ಸರ್, ಒಂದ್ಸತಿ ಅಲ್ಲ 50 ಸರಿಯಾಗಿದೆ. ಬಟ್ whatever I mean, difference of opinion is a wrong way of looking at it. I think Discussions were all very, very healthy discussions. There's not a single time that we have had friction over a single point also.
It is just that, okay, ಹಿಂಗಿದೆ, ಇದಕ್ಕೇನಾರ ಒಂದು ಬೇಕು. And we used to brainstorm. And for me, the best part was he was there throughout that. It is not like, okay, ನನ್ನ ಕೆಲಸ ಆಗೋಗಿದೆ, ನಾನು ಬಂದು ಆಕ್ಟಿಂಗ್ ಮಾಡ್ತೀನಿ ಅಂತ ಒಂದು ದಿವಸನೂ ಮಾಡಿಲ್ಲ. So that became a very, very easy process. And you want somebody to tell you whether you're right or wrong. And I trust him completely. His judgment, because he loves cinema, he watches a lot of cinema. It became so easy because I was literally discussing with an audience. And his expertise came in very handy. So we have had differences, but it was just discussions. ನನಗೆ ಕನ್ನಡ ಸಿಕ್ಕಿ ಸುಮಾರು 1-2-3 ವರ್ಷಗಳಾಗಿದೆ. ನೀವು ಈ ಜರ್ನಿ ನಾನು ಮೊನ್ನೆ ಸುಮಾರು ಕಡೆ ನೋಡ್ತೀನಿ, ಬೇರೆ ಬೇರೆ ಕಡೆ ಹೋಗ್ತಾ ಇದ್ದದ್ದು ಇದೆಲ್ಲ, ಅಂದರೆ ಅಲ್ಲಿ ಮಾತಾಡ್ತಾ ಇದ್ದ ವೇ ಎಲ್ಲ ನೋಡ್ತೀನಿ, ನಿಮ್ಮ ಆ್ಯಟಿಟ್ಯೂಡನ್ನು ಚೇಂಜ್ ಮಾಡಿದ್ದು, ಅಥವಾ ನೀವು ಅವ್ರ ಮೊನ್ನೆ ಹೇಳ್ತಾ ಇದ್ರು ಡೈಲಾಗ್ ನೀವು ಸುಮಾರು ಇದು ಮಾಡಿದ್ದೀರಿ ಅಂತ, ಬಿಸ್ನೆಸ್ ಕೂಡ ಗೊತ್ತಿದೆ. ಸೊ ಈ ಅಂದರೆ ನೀವು KGF ಹೇಗೆ ಬ್ರ್ಯಾಂಡ್ ಆಯಿತು, ಯಶ್ ಅಥವಾ ರಾಕಿ ಬಾಯಿ ಕೂಡ ಒಂದು ಬ್ರ್ಯಾಂಡ್ ಆಗಿದೆ ನ್ಯಾಷನಲ್ ಲೆವೆಲ್. ಈ ಜರ್ನಿ ಅಥವಾ ಈ ದಾರಿ ಹೇಗಿತ್ತು ನಿಮ್ಮದು? ನೀವೆಲ್ಲ ಹೆಜ್ಜೆಜ್ಜೆಲ್ಲ ನೋಡಿದ್ದೀರಾ, ನೀವುಗಳು ಅದನ್ನು ಸೆಲೆಬ್ರೇಟು ಮಾಡಿದ್ದೀರಾ, ತಪ್ಪಿದ್ದಾಗ ತಿದ್ದಿದ್ದೀರಾ, ಅಥವಾ ಮುಂದೆ ಏನು ಆಗಬೇಕು ಆಗಬಹುದು ಅಂತ ನನಗಿಂತ ಮುಂಚೆ ನೀವೆಲ್ಲ ಯೋಚಿಸಿದ್ದೀರಾ. ಇದು ಮನೆ, ಮಗು ಹೆಂಗೆ ಬೆಳೀತು ಅಂತ ನೀವು ಹೆಂಗೆ ಅದನ್ನು ಕೇಳಿದ್ರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನೀವೇ ನೋಡಿದ್ದೀರಾ, ಬೆಳೆಸಿದ್ದೀರಾ, ಬೆಳಿತಿದ್ದೀವಿ, ದಟ್ಸ್ ಆಲ್. ಅದರಲ್ಲಿ ಐ ಕಾಂಟ್ ಟೆಲ್ ನನ್ನಲ್ಲಿ ಇದಾಯ್ತು ಅದಾಯ್ತು ಅಂತ. ನಾವು ಓಡ್ತಾ ಇದ್ದೀವಿ, ಓಡ್ತಾ ಇರ್ತೀವಿ. ಕೆಲವೊಂದು ನೋಟಬಲ್ ನಿಮ್ಮ ಮನಸ್ಸಿನಲ್ಲಿ ಉಳಿಯುವಂಥದ್ದು ಈ ಟ್ರಾವೆಲ್ ಅಲ್ಲಿ ಏನು ಸರ್, ಒಬ್ಬ ಮನುಷ್ಯ ತಾನು ಆಸೆ ಪಟ್ಟು ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಇಡೀ ಜಗತ್ತು ನಿಮಗೆ ಸಪೋರ್ಟ್ ಮಾಡುತ್ತೆ, ಸಾಥ್ ಕೊಡುತ್ತೆ. ಯಾಕಂದರೆ ಎಲ್ಲಿಂದನೋ ಯಾರು ಏನೋದು ಗೊತ್ತಿರಲ್ಲ, ನೀವೆಲ್ಲಿಂದ ಬಂದಿದ್ದೀರಾ, ನಾನೆಲ್ಲಿ ಬಂದಿದ್ದೀನಿ, ನಿಮ್ಮ ಜಾತಿ ಏನು, ನಿಮ್ಮ ಮತ ಏನು, ನಿಮ್ಮ ಧರ್ಮ ಏನು, ನಿಮ್ಮ ಗುರಿ ಏನು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನು, ಇದು ಯಾರಿಗೂ ಗೊತ್ತಿರಲ್ಲ. ಬಟ್ ಎಲ್ಲರೂ ಒಂದು ಕಡೆ ಸೇರ್ತೀವಿ ನಿಮ್ಮ ಆಸೆ ಕನಸುಗಳಿಂದ. ಇಂಥ ವ್ಯಕ್ತಿಗಳು ಸಿಗ್ತಾರೆ. ವಿಜಯ್ ಕಿರಗಂದೂರ್ ಅಂತ ವ್ಯಕ್ತಿ, ಅವರು ಒಂದು ಮಂಡ್ಯದ ಒಂದು ಹಳ್ಳಿಯಿಂದ ಬಂದು ಇವತ್ತು ಅವ್ರು ಮಾಡಿರೋ ಒಂದು ಕೆಲಸ ಪ್ರೊಡಕ್ಷನ್ ಹೌಸ್ ಆಗಿದೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಡಿಸಿಷನ್ಸ್ಗಳು, ಒಬ್ಬ ಲೀಡರ್ ನಾವು ನೋಡ್ತೀವಿ. ಅಂದರೆ ನಾವೆಲ್ಲ ಏನೇ ಉಚಿತದಲ್ಲಿ ಹೋಗ್ತಿದ್ವಿ, ಹಿಂದೆ ಅದನ್ನೊಂದು ಬ್ಯಾಕಿಂಗ್ ಮಾಡಿ ಅದನ್ನು ಕರೆಕ್ಟಾಗಿ ಹಿಂಗೋಗಿ ಅಂತ ಗೈಡ್ ಮಾಡೋವಂಥ ಒಬ್ಬರು ಪ್ರಶಾಂತ್ ನೀಲ್ ಅಂತ ಒಬ್ಬ ಡೈರೆಕ್ಟ್ರು. ಎಷ್ಟೋ ವರ್ಷದ ತಪಸ್ಸಿರುತ್ತೆ, ಅಥವಾ ಬದುಕಿನ ಅರ್ಥ ಮಾಡಿಕೊಂಡು ಅವರ ಎಕ್ಸ್ಪ್ರೆಷನ್ನ ಹೇಳುವಂಥದ್ದು ಸಿಗ್ತಾರೆ ಸರ್, ಸಿಗ್ತಾ ಹೋಗುತ್ತೆ. ಐ ಥಿಂಕ್ ನಾನು ಏನಾದರೂ ನನ್ನ ಬದುಕನ್ನು ನಾನು ಯೋಚಿಸ್ಕೋಬೇಕು ಅಂದರೆ ಒಂದೇ ವಿಷಯ ನಾನು ಯೋಚಿಸೋದು, ಮೊದಲು ನಿಮ್ಮನ್ನು ನೀವು ನಂಬಬೇಕು, ನಿಮ್ಮನ್ನು ನೀವು ಗೌರವಿಸ್ಕೋಬೇಕು. ಜಗತ್ತು ನಿಮ್ಮ ನಂಬಲಿ ಬಿಡಲಿ, ಫಸ್ಟ್ ನಿಮ್ಮ ಉದ್ದೇಶ ನಿಮ್ಮ ನಂಬಿಕೆಗಳಿದ್ದಾಗ ಮಿಕ್ಕಿದೆಲ್ಲ ತಾನಾಗಿ ಆಗುತ್ತೆ ಅನ್ನೋದು ಒಂದು ಹೇಳ್ಬೋದು. So, like now there is a tag of pan-Indian star, right? Just coming a little backwards, like you did films like say drama where you were a very mischievous college student, then you were a rebel. I think in Masterpiece it was more of a character of grey shade, and then in Googly we saw you kind of like even apologize to another guy, in the emotional scenes. But once you reach to the pan-Indian level, are there certain things that he doesn't do on screen? Or because you're a larger than life character, or you're always open for ideas of the directors? It's about directors. They will think how to present me, and the script will have certain demands. Okay. If I feel it is justified and it works for the script, definitely I have to do it. That is my job. Like for example, what you gave about that Googly thing, Yeah. I had no issues with that. ಯಾರೋ ಒಬ್ಬ ಹುಡುಗನ ಕಾಲಿಗೆ ಬೀಳಬೇಕು ಅಂದರೆ the story will work because of that point. Okay. That is not Yash there, or people will not remember the previous film, drama or anything. My job is to play that character in such a way it is supposed to be played. ಒಬ್ಬ ಡೈರೆಕ್ಟರ್ನ ಕನಸು ಅವರೇ ನಮ್ಮನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ. ಅದರಲ್ಲಿ ಏನು ಸರಿ ಏನು ತಪ್ಪು ನಾವು ಯೋಚನೆ ಮಾಡಿಕೊಂಡು ಈಗ ಒಂದ್ಸಲ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಏನೋ ಒಂದು ನಂಬು ಹೊರಟ ಮೇಲೆ ಅದಕ್ಕೆ ಏನು ಕೇಳುತ್ತೆ ಅದನ್ನು ಮಾಡಬೇಕಾಗುತ್ತೆ. ಓಕೆ, ಇನ್ನೊಂದು 2-3 ವರ್ಷ ನೀವು ಕಡೆ ಈಗ ತಲೆ ಹಾಕೋದು ಕಷ್ಟ ಅಂತ ಕಾಣ್ತದೆ. I have chosen projects which is very good for my career. Yeah. And I am very selfish. Yes. I did not come to the Kannada industry. ನಾನು ಅಷ್ಟು ದೊಡ್ಡವನಲ್ಲ, ಕನ್ನಡ ಇಂಡಸ್ಟ್ರಿನ ಉದ್ಧಾರ ಮಾಡೋಷ್ಟು ದೊಡ್ಡವನಲ್ಲ. I have come here for just my bread and butter.
So now I see that my career can get enhanced if I do these things, and I have not approached any of these people. They have approached me to appreciate what I did in KGF agli, innond agli. They have approached me to do these movies, and I think about my career up and above everything else. So I'm very open to tell you that it's not that like you said, I've been sold to the Telugu industry. I have got a better offer there. Yeah. And ಇವಾಗ ಇಲ್ಲಿಂದ US ಗೆ ಹೋಗ್ತಾರೆ ಕೆಲಸಕ್ಕೆ, they are not sold there. They go there to enhance their career. ಫಸ್ಟ್ ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ಮನೆ ಚೆನ್ನಾಗಿದ್ರೇನೆ ನಾನು ಆಚೆ ಕಡೆ ನೋಡೋಕ್ಕಾಗಲ್ಲ. And I am not in a position yet to give. I'm still receiving in my life. I hope that answers it. ತೆಲುಗು ಹೋಗ್ಬಿಟ್ರು No. See, Mr. Yash, see, I have good friends like in Telugu, including Dilraj also a good friend. Our ಹೇಳೋ ಪ್ರಕಾರ Telugu film industry accepted his talent. One India has accepted. No. And I'm talking Telugu. See, ನೀವು ಅದನ್ನ ಸೋಷಿಯಲ್ ಮೀಡಿಯಾಕ್ಕೆ ಹೋದ್ರೂ ಯು ಆರ್ ಪಾಪ್ಯುಲರ್ ಇನ್ ತೆಲುಗು, ನಾಟ್ ಇನ್ ಕನ್ನಡ. Sorry? ಯು ಆರ್ ವೆರಿ ಪಾಪ್ಯುಲರ್ ಇನ್ ತೆಲುಗು ದ್ಯಾನ್ ಇನ್ ಕನ್ನಡ. ಇವನ್ ಅವರ ಇದರಲ್ಲಿ ಇವತ್ತು ಫಾಲೋ ಮಾಡೋ ಲ್ಯಾಂಗ್ವೇಜ್ ಪಾಪ್ಯುಲರ್ ನಿಮ್ಮನ್ನು ಫಾಲೋ ಮಾಡೋ ರೀತಿ ಒಳಗೆ ಅವರೇ ನಿಮ್ಮ ಫ್ರೆಂಡ್ಸ್. ನಮಗೆ ಸುನಿಲ್ ನಾರಾಯಣ್ ದಾಸ್ ಕೂಡ ಹೇಳೋರು ನನಗೆ, ದಿಸ್ ಬೈ ಒನ್ ಕಂಪ್ನಿ ಕನ್ನಡ ನೆಕ್ಸ್ಟ್ ಟೈಮ್ ಅಂತ. ಸರ್ ನಾನು ಇದ್ರಲ್ಲಿ ಹೇಳ್ತೀನಿ ಕೇಳಿ, ಯಾವತ್ತಿದ್ರು ಅವ್ರ ಬಾಯಲ್ಲಿ ಏನೇ ಹೇಳ್ಬೋದು ನನಗೆ ಗೊತ್ತು. ಪ್ರಶಾಂತ್ ಅವರು ಒಬ್ಬ ಮನುಷ್ಯ ತಾನು ಯಾರು ಎಲ್ಲಿ ಅವನು ಅನ್ನೋದು ಅವನೊಂದು ಐಡೆಂಟಿಫಿಕೇಶನ್ ಮಾಡ್ಕೊತಾನೆ ಸರ್. ಅದಾದ್ಮೇಲೆ ನಾವು ಕರ್ನಾಟಕ ಕುವೆಂಪು ಅವ್ರ ನಾಡು ಸರ್, ವಿಶ್ವಮಾನವ ಅಂತಾರಲ್ಲ ಹಂಗೆ ಎಲ್ಲ ಕಡೆಗೂ ಬೇಕಾಗಿರೋ ಇವರವರು. ಕನ್ನಡ ಪ್ರೊಡ್ಯೂಸರ್, ಕನ್ನಡ ಡೈರೆಕ್ಟರ್, ಕನ್ನಡ ಕ್ಯಾಮ್ರಾಮ್ಯಾನ್, ಕನ್ನಡ ಮ್ಯೂಸಿಕ್ ಡೈರೆಕ್ಟರ್, ಕನ್ನಡ ನಮ್ದಿದೆ ಸರ್ ಹೇಳಿ, ಕನ್ನಡ ಆರ್ಟ್ ಡೈರೆಕ್ಟರ್, ತೆಲುಗು ಸಿನಿಮಾ ಕನ್ನಡ ಸಿನಿಮಾ ಅಂತಿರಲ್ಲ ಸರ್. ಸಿನಿಮಾ ತೆಲುಗು ಅವ್ರು ಎಕ್ಸೈಟೆಡ್ ಆಗಿ ಖುಷಿ ಪಡ್ತಿದಾರ, ಎಸ್ ಅವ್ರಿಗೂ ಖುಷಿ ಕೊಡ್ತಾರೆ. ಕರ್ನಾಟಕದಲ್ಲಿ ಅವ್ರನ್ನ ಸೆಲೆಬ್ರೇಟ್ ಮಾಡಲ್ಲ ಅಂತ ನನಗೆ ಆಂಗಲ್ಲೇ ಅರ್ಥ ಆಗಲ್ಲ. ನಾವು ಒಂದು ಕಾಲದಲ್ಲಿ ಏನ್ ಮಾತಾಡ್ತೀವಿ, ಏನಪ್ಪಾ ಎಲ್ಲರೂ ಇದು ಮಾಡತ್ತಾರ, ಮಾಡಿ ನುಗ್ಗಿ ಮಾಡ್ರಪ್ಪ, ಬೇರೆ ಭಾಷೆಯವ್ರು ಹೆಮ್ಮೆ ಪಡೋದು ಅಂತ ಅಂತೀವಿ. ನೀವು ಕೇಳಿದ್ರಲ್ಲ ಒಂದೇ ನಿಮಿಷಕ್ಕೆ US ಅಲ್ಲಿ ಹಾಕಿ ಕನ್ನಡ ಸ್ಕ್ರೀನ್ ಅಂತ. ಕನ್ನಡ ಸ್ಕ್ರೀನ್ ಅಷ್ಟು ಓಪನ್ ಆಗ್ತಿದೆ, ಬರೀ ತೆಲುಗು ಎಲ್ಲ ಸ್ಕ್ರೀನ್ ಫಿಲ್ ಆಗ್ತಿದೆ. ಕನ್ನಡ ಜನಸಂಖ್ಯೆ ಇದಾರೆ, ಯಾಕೆ ಮಾಡಲ್ಲ ಸರ್? ನಮ್ಮ ಮನೆಯಲ್ಲಿ ಕೆಲವರು ಸ್ಯಾನ್ ಜೋಸೆಫ್ ಇದ್ದಾರೆ, ಅಲ್ಲಲ್ಲ ಬುಕ್ಸ್ ಅದೇ ಸರ್, ಈಗ ನಾನು ಏನ್ ಹೇಳ್ತೀನಿ, ನಮ್ಮ ಮನಸ್ಥಿತಿಗಳು ಈಸ್ ಕಂಪ್ಯಾರಿಟಿವ್ಲಿ ನ್ಯೂ. ಅವ್ರು 2 ಸಿನಿಮಾ ಮಾಡಿದ್ದಾರೆ, ಅವ್ರ ಬದುಕಲ್ಲಿ ಅವ್ರ ಕಷ್ಟಗಳು ಅನುಭವಿಸಿದ್ದಾರೆ, ಒಂದು ಸಿನಿಮಾ ಮಾಡ್ತಿದ್ದಾರೆ. ಖುಷಿ ಪಟ್ಟ ತಕ್ಷಣ ಅವ್ರಿಗೆ ಯಾರು ಬಂದು ಆಫರ್ ಮಾಡ್ತಾರೆ, ಯಾರು ಇದು ಮಾಡ್ತಾರೆ ಮಾಡ್ಲಿ, ಬಟ್ ಇಲ್ಲೇ ಮಾಡ್ತಿದ್ದಾರೆ. ನನಗೆ ಅರ್ಥನೇ ಆಗಲ್ಲ ಈ ಕ್ವಶನ್ ಎಲ್ಲಿಂದ ಬರುತ್ತೆ ಅಂತ. ಒಬ್ಬ ಹಾಗೆ ಬೇರೆ ಭಾಷೆಯವರು ನನ್ನ ಅನ್ಕೋಬೋದಲ್ವಾ, ಇವ್ನು ಕನ್ನಡ ಹೀರೋ ಅಂತ ಅಂತಿಲ್ಲ, ಎಲ್ಲ ನೋಡ್ತಾ ಇದ್ದಾರೆ. ಹಿಂದಿಯವ್ರು ಅನ್ಕೋಬೋದಲ್ಲ ಅವ್ನು ಕರ್ನಾಟಕದವನು ಅಂತ. ಭಾರತೀಯರು ಸರ್, ಸೋಲ್ಡ್ ಇಸ್ ಅ ವೆರಿ ಸ್ಟ್ರಾಂಗ್ ವರ್ಡ್. ಒಂದು ಎರಡನೇದು, ಅವ್ರು ಏನಾದರೂ ಮಾತಾಡಲಿ ಸರ್, ನನಗೆ ರೈಟ್ಸ್ ಇದೆ ಇವರಿಬ್ಬರ ಬಗ್ಗೆ ಮಾತಾಡೋದಕ್ಕೆ, ನನಗೆ ರೈಟ್ಸ್ ಇದೆ. ಅವ್ರ ಉದ್ದೇಶ ನನಗೆ ಗೊತ್ತು, ಅವರ ದಿನ ಬೆಳಗಾರೆ ತಗೊಳ್ಳೋ ಡಿಸಿಷನ್ ನನಗೆ ಗೊತ್ತು. ಕೆಲಸ ಮಾಡ್ತಿರೋದೇ ಹೃದಯ ಕನ್ನಡಿಗರೇ ಸರ್, ಎಲ್ಲದನ್ನು ಮೀರಿ ಭಾರತೀಯರು ಸರ್. ಜೊತೆಗೆ ನೀವೆಲ್ಲ ಖುಷಿ ಪಡುವಂಥ ಕೆಲಸ ಮಾಡ್ತಾರೆ. ಆ ಸಿನಿಮಾ ಬರೀ ತೆಲುಗು ಆಡಿಯನ್ಸ್ಗೆ ಮಾಡಲ್ಲ ಸರ್, ಕನ್ನಡದವ್ರಿಗೆ ಮಾಡೋದು. ಆ ಸಿನಿಮಾ ಆದಮೇಲೆ ರಜನಿಕಾಂತ್ ಅವ್ರು ಸರ್ ಒಂದು ಕಡೆ ಹೇಳಿದರು, ನನ್ನ ಕರ್ನಾಟಕದಲ್ಲಿ ಹೋದ್ರೆ ತಮಿಳವರು ಅಂತಾರೆ, ತಮಿಳುನಾಡಲ್ಲಿ ಕನ್ನಡದವರು ಅಂತಾರೆ, ಆಮೇಲೆ ನೋಡಿದ್ರೆ ಮರಾಠಿಯವರು ಅಂತಾರೆ. ಯಾರು ಎಲ್ಲಿಗೆ ಹೋಗ್ಬೇಕು ಅಂತ ಸರ್. ಈ ಭಾಷೆ ಗಡಿ ಇದೆಲ್ಲ ಇದೆಯಲ್ಲ, ಕಲಾವಿದರಿಗೆ ಕಲೆಗೆ ಅದು ಈ ಸ್ಥಿತಿ ಇದಿರಲ್ಲ. ನಿಮ್ಮ ಚಾಯ್ಸ್ ಏನಾದರೂ ಆಗಿರ್ಬೋದು, ಹೊಟ್ಟೆಪಾಡಿಗೆ ಎಲ್ಲ ಸಿನಿಮಾ ಮಾಡೋದು, ಜೊತೆಗೆ ಅದು ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋಣ ಸರ್. ಒಟ್ಟಿಗೆ ಬರೋದ್ರಿಂದ ಶಕ್ತಿ ಇರುತ್ತೆ. Nobody can buy it. I don't think there is any value you can put on my director. The other day you said, about 90% of dialogues you wrote for KGF Chapter 2. What prompted you for dialogues? No, I said that. Yeah, okay. All his dialogues that he has written for his role, ಹೇಳ್ತೀನಿ ನಾನು, there is something that I will answer. So it has come out of life experience. There's a lot of similarity for what Rocky is and what Yash is.
And the way he felt that role, it is not like he wrote it down the previous day. He used to come to the set, wear his coat, and he used to say, I think we need something like this. So he's very irritated by the fact that I mentioned that. All the credit has to go to him, not just for that, for a lot of technical inputs, the screenplay agli, innondagli. But all the dialogues that he has written is from life experience. It is not like one punch dialogue hakbeku illi anta yavattu avaru madidilla. It is what that character will think at that point of time. And my strength, as much as it is screenplay, dialogues baritini, but the way he thought for the character was very unique. And it was almost like he had experienced so much of life which I had not experienced. And most of the words that came out of Rocky, that will come out of Rocky, is almost like he had felt it at some point of time in his life through all his hardships. So that it worked beautifully that way. I meant to say that he has contributed a lot for that particular character. But dialogue antane highlight agutte. Somewhere he related himself with Rocky, character Rocky. I think everybody will relate with that. More so, he has related with it a lot. He has lived with that character for 8 years. Since I told him the first line, he has lived with that character. Adikke anta gada bittida sir. Prashanth, like of your writing you just mentioned now, will we see your heroes little more vulnerable? Like I'll give you an example, like be it in Ugram or KGF, the character sets out through something because he has an emotional connect with his mother, right? But I think in KGF there's only one scene where I think Yash's character like closes his eyes and becomes a little emotional in the KGF, and then he said, you know, I've come here for something and I'll go. So there's no way that the hero loses. So I haven't completed the movie yet. Okay. I have only told you half that story. So once you finish watching that story, if you think I don't bring in all those elements, then you ask me that question. I think everybody should have vulnerability. I think the reason why Spider-Man works better than Superman is Spider-Man has more vulnerability than Superman. So it is like that. In that sense, I think you should watch the movie. I don't want to give away much. KGF project ಬಗ್ಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಪಿಸೋಡ್ ಅಂತ ಹೇಳಿದ್ರೆ ಅನಂತ್ ನಾಗ್ ಅವರು. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಅಂಡ್ ಇಬ್ರು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು, ವೆದರ್ ಅನಂತ್ ನಾಗ್ ಆಗಲಿ ಅಥವಾ ನೀವಾಗಲಿ. ವಾಟ್ ಎಕ್ಸಾಕ್ಟ್ಲಿ? That is a very personal matter, sir. I think he should tell you why he opted out of the movie. It is a personal reason why he opted out of the movie. Whatever that reason is, I am not going to comment on that. He has to comment on it. He chose not to be a part of the movie, and you have to respect that. Alone agreement al barsiral adana ನೀವು ಮಾಡಲೇಬೇಕು ಅಂತ ಏನು ಒತ್ತಡ ಮಾಡಲ್ಲ. Everybody has their own wish. Whether they want to be a part of it or not, it is left up to them. They'll have their own priorities ಅಲ್ವಾ. ನಮಗೆ KGF priority, ಅವ್ರಿಗೆ ಅದು priority ಆಗಿರಲ್ಲ at that point of time. Maybe they had some other. So you have to slightly tweak the role there. Anant Nag. We have done justice to that. Whatever we have, after he decided not to be a part of the movie, whatever we have done, I think after you watch the movie, you will know that we have done justice to that. ಹೀರೋನ ಜಾಸ್ತಿ ಇಷ್ಟ. ನಾನು ಬರೆಯೋ ಕಥೆನ ನನ್ನ ಹೀರೋ ಬೇಕು. So I believe in that a lot. ಸರ್ ಒಂದೇ ಒಂದು ಕ್ವಶನ್. ಎಸ್ ಸರ್, ನೀವು ರಾಕಿ ಪಾತ್ರದಿಂದ ಹೊರಬರೋದು ಎಷ್ಟು ಕಷ್ಟ? ನೀವು ಮುಂದಿನ ಪಿಕ್ಚರ್ಗೆ ಗಡ್ಡ ತೆಗಿಬೇಕಾಗಿ ಬಂದ್ರೆ ತೆಗಿ. ಒಳಗೆ ಹೋಗಿದ್ದೀನ ಫಸ್ಟ್ ಇದು ಫೈನಲ್ ಆಗಿ ನಾನೇ ಒಂದು ಕನ್ಕ್ಲೂಸ್ ಮಾಡ್ಬೋದಲ್ಲ. ಥ್ಯಾಂಕ್ಸ್ ಎಲ್ಲ